Hi, hello, this is Maitri from Start Smart Maitri Academy. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ DCT ಎಕ್ಸಾಮ್ ಕಾಲ್ ಆಗಿದೆ. ಮೇ ಇದೇ ವರ್ಷ 2025 ಮೇ 31st ಎಕ್ಸಾಮ್ ಇರೋದ್ರಿಂದ ನಾನು ಅದಕ್ಕೆ ರಿಲೇಟೆಡ್ ಆಗಿರೋ ಹಾಗೆ ಇವತ್ತು ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಏನಿದೆ ಅದರದ್ದು ಫಸ್ಟ್ ಚಾಪ್ಟರ್ ಆದ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ ಕ್ಲಾಸನ್ನು ಶುರು ಮಾಡ್ತಾ ಇದ್ದೇನೆ. ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಅದರದ್ದು ಡೆಫಿನೇಷನ್ಸ್, ಟೈಪ್ಸ್ ಏನೇನು ಬರುತ್ತೆ, ಹೇಗೆ ಮಾಡಬೇಕು, ಅಡಿಷನ್ ಹೇಗೆ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಹೇಗೆ ಮಾಡಬೇಕು ಅಷ್ಟನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದರ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ಅದರ ಬೇಸ್ ಮೇಲೆ ಹೇಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅದು ಕೂಡ ನಾನು ಕ್ವೆಶ್ಚನ್ ಪೇಪರ್ ಪ್ರೀವಿಯಸ್ ಇಯರಲ್ಲಿರುವಂತಹ ಕ್ವೆಶ್ಚನ್ ಪೇಪರ್ಸಲ್ಲಿರೋ ಪ್ರಾಬ್ಲಮ್ಸನ್ನು ತೊಗೊಂಡು ನಿಮಗೆ ಸಾಲ್ವ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಮ್ಯಾಟ್ರಿಸಸ್ ಅಂದರೆ ಏನು, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅನ್ನೋದು ಚಾಪ್ಟರ್ ನೇಮ್ ಆದರೆ ಫಸ್ಟು ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನಾವು. ಓಕೆ, ಈಗ ಮ್ಯಾಟ್ರಿಕ್ಸ್ ಅಂದರೆ ನಮ್ಮ ಹತ್ರ ಒಬ್ಳು ಹುಡುಗಿ ನೇಮನ್ನು ನಾವು ಕನ್ಸಿಡರ್ ಮಾಡೋಣ. ಫಾರ್ ಎಕ್ಸಾಂಪಲ್, ಈಗ ನಾನಿಲ್ಲಿ ಕನ್ಸಿಡರ್ ಸೀತಾ ಅಂತ ಒಂದು ಹುಡುಗಿನ ಕನ್ಸಿಡರ್ ಮಾಡ್ತೀನಿ ಅಂದ್ಕೊಳ್ಳಿ. ಓಕೆ, ಸೀತಾ ಅನ್ನೋ ಹುಡುಗಿ ಹತ್ರ 3 ಪೆನ್ನು 4 ಪೆನ್ಸಿಲ್ ಇರುತ್ತೆ. ಓಕೆ, ಸೀತಾ ಅನ್ನೋಳ ಹತ್ರ 3 ಪೆನ್ ಇರುತ್ತೆ. ಸೀತಾ ಹತ್ರ ಎಷ್ಟಿರುತ್ತೆ? 3 ಪೆನ್ ಇರುತ್ತೆ, 4 ಬುಕ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನೀವೇನಂತ ಬರ್ಕೊಳ್ತೀರಾ? ಸೀತಾ ಹತ್ರ 3 ಪೆನ್ ಇದೆ, 4 ಬುಕ್ ಇದೆ. ನೆಕ್ಸ್ಟ್ ರಮಾ. ಓಕೆ, ರಮಾ ಹತ್ರ 4 ಪೆನ್ ಇದೆ, ಒಂದೇ ಒಂದು ಬುಕ್ ಇದೆ. ಸೊ ಇದೇ ಥರ ನಾವು 100 ಜನ ಸ್ಟೂಡೆಂಟ್ಸ್ದು ಡೇಟಾನ ಕಲೆಕ್ಟ್ ಮಾಡಬೇಕು. ಅವ್ರ ಹತ್ರ ಎಷ್ಟು ಪೆನ್ ಇದೆ, ಎಷ್ಟು ಬುಕ್ಸ್ ಇದೆ ಅಂತ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅಷ್ಟು ಡೇಟಾನ ಬರೆಯೋದಕ್ಕೆ ನಮಗೆ ಟೈಮ್ ತಗೊಳುತ್ತೆ. ಓಕೆ, ಟೈಮು, ಪೇಜು ಎಲ್ಲ ತಗೊಳುತ್ತೆ. ಸೊ ಈ ಏನಿದೆ ಇಲ್ಲಿ 3 ಪೆನ್ಸು, 4 ಬುಕ್ಸು, 4 ಪೆನ್ಸು, 1 ಬುಕ್ಕು, ಈ ಥರ ಪ್ರತಿ ಲೈನಲ್ಲೂ ನಾವು ಬರ್ಕೊಂಡು ಹೋಗೋದಕ್ಕಿಂತ ಅದನ್ನು ಒಂದು ಫಾರ್ಮ್ಯಾಟಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ನಮಗೆ ಈಸಿಯಾಗಿ ಅದನ್ನು ಅಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಈ ಸೈಡಲ್ಲಿ ಬರಿತೀನಿ, ಜಾಗ ಈ ಕಡೆ ಇರೋದ್ರಿಂದ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಮೇಲ್ಗಡೆ ಪೆನ್ ಅಂತ ತಗೊಳ್ತೀನಿ, ಇಲ್ಲಿ ಬುಕ್ಸ್ ಅಂತ ತಗೊಳ್ತೀನಿ. ಓಕೆ, ಈ ಕಡೆ ಸೀತಾ, ಯಾರ್ಯಾರಿದ್ದಾರೆ ಅವ್ರದ್ದು ನೇಮ್ಸನ್ನು ತಗೊಳ್ಳೋಣ. ಈ ಕಡೆ ರಮಾ ಅಂತ ತಗೊಳ್ಳೋಣ. ಸೊ ಒಂದು ಸ್ಕ್ವೇರ್ ಬ್ರಾಕೆಟಲ್ಲಿ ಅವ್ರ ಹತ್ರ ಏನೇನಿದೆ ಅದನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೀತಾ ಹತ್ರ ಎಷ್ಟು ಪೆನ್ ಇದೆ? 3 ಇದೆ. ಎಷ್ಟು ಬುಕ್ಸ್ ಇದೆ? 4 ಇದೆ. ರಮಾ ಹತ್ರ ಎಷ್ಟು ಪೆನ್ ಇದೆ? 4 ಇದೆ. ರಮಾ ಹತ್ರ ಎಷ್ಟು ಬುಕ್ ಇದೆ? 1 ಇದೆ. ಸೊ ಇದು ಈಸಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಟೈಮ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಯಾವುದೋ ಒಂದು ಡೇಟಾನ, ಯಾವುದೋ ಒಂದು ಇನ್ಫಾರ್ಮೇಶನ್ ವಿತಿನ್ ದ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್, ಇದನ್ನ ಆಯತಾಕೃತದ ಬಾಕ್ಸ್ ಅಂತ ಕರಿತೀವಲ್ವಾ, ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ತೋರಿಸ್ತೀವಿ, ಬರೀತೀವಿ. ಅದನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಅದನ್ನ ಏನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೀವಿ. ಓಕೆ, ಈಗ ಡೈರೆಕ್ಟ್ ಆಗಿ ನಿಮ್ಗೆ ಯೂಶುವಲ್ ಆಗಿ ಬರೋ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಏನ್ ಕೊಡ್ತಾರೆ? ಅ ಮ್ಯಾಟ್ರಿಕ್ಸ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇ. A matrix is a rectangular array of numbers or functions. Numbers ಆದ್ರೂ ಆಗಿರ್ಬೋದು, functions ಆದ್ರೂ ಆಗಿರ್ಬೋದು. Arranged in rows and columns enclosed by rectangular bracket. ರೋ ಮತ್ತೆ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ ರೆಕ್ಟ್ಯಾಂಗ್ಯುಲರ್ ಬ್ರಾಕೆಟ್ ಅಲ್ಲಿ. ಅದನ್ನ ನಾವೇನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಅದರ ರೆಪ್ರೆಸೆಂಟೇಷನ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಆಲ್ವೇಸ್ ನೀವು ಮ್ಯಾಟ್ರಿಕ್ಸ್ ಅನ್ನ ನಾವು ಕ್ಯಾಪಿಟಲ್ ಲೆಟರ್ ಆಲ್ಫಾಬೆಟ್ಸ್ ನ ಯೂಸ್ ಮಾಡ್ತೀವಿ ಅದಕ್ಕೆ. ಸೊ ನಾನಿಲ್ಲಿ ಕ್ಯಾಪಿಟಲ್ ಲೆಟರ್ ಏನ ಯೂಸ್ ಮಾಡಿದ್ದೀನಿ? ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಲ್ಲಿ ಐ ವಿಲ್ ರೈಟ್ ಸಮ್ ಇನ್ಫಾರ್ಮೇಶನ್ಸ್. ಇಲ್ಲಿ A11, A12, A13 ಅನ್ನೋ ಇನ್ಫಾರ್ಮೇಶನ್ಸ್ ಅನ್ನ ಬರ್ದಿದ್ದೀನಿ. ಈ ಲೈನ್ ಏನಿದೆ A11, A12, A13 ಏನಿದೆ, ಇದನ್ನ ನಾವು ರೋ 1 ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ರೋ 1. ಅದನ್ನ ನಾನು R1 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದು ರೋ 2, ರೋ 3. ಹೀಗೆ ಬರೋ ಲೈನ್ಸ್ ಅನ್ನ, ವರ್ಟಿಕಲಿ ಬರೋ ಲೈನ್ಸ್ ಅನ್ನ ಏನಂತ ಕರಿತೀರಾ ನೀವು? ಕಾಲಮ್ಸ್ ಅಂತ ಕರಿತೀವಿ. ಇವುಗಳನ್ನ ಕಾಲಮ್ಸ್, ಕಾಲಮ್ 1, ಕಾಲಮ್ 2, ಕಾಲಮ್ 3 ಅಂತ ಕರಿತೀವಿ. ಓಕೆ, ಗೊತ್ತಾಗ್ತಿದೆ ಅಲ್ವಾ? ಇದು ಕಾಲಮ್ಸ್, ಇದು ರೋಸ್. ಈ ರೀತಿ ಇರೋ ನಂಬರ್ಸ್ ಅಥವಾ ಫಂಕ್ಷನ್ ಅಥವಾ ಇನ್ಫಾರ್ಮೇಶನ್ ಅನ್ನ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನೀವು ಮ್ಯಾಟ್ರಿಕ್ಸ್ ಬರ್ದಾಗ ಕೆಳಗಡೆ ಒಂದು ನಂಬರ್ ಅನ್ನ ಬರೀತೀರಾ ಅಲ್ವಾ? ಯೂಶುವಲಿ ನಿಮ್ಮ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಟ್ಟುವಾಗ ಮ್ಯಾಟ್ರಿಕ್ಸ್ ಅನ್ನ ಏನಂತ ಕರಿತೀವಿ? ಅದಕ್ಕೆ
ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಆ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ರೋಸ್ ಇದೆ, ಎಷ್ಟು ನಂಬರ್ ಆಫ್ ಕಾಲಮ್ಸ್ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದಾಗಿರುತ್ತೆ. ಎಷ್ಟು ನಂಬರ್ ಆಫ್ ರೋಸ್ ಮತ್ತೆ ಎಷ್ಟು ನಂಬರ್ ಆಫ್ ಕಾಲಮ್ಸ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಈ ಮ್ಯಾಟ್ರಿಕ್ಸ್ ನೀವು ಕನ್ಸಿಡರ್ ಮಾಡಿ. ಎಷ್ಟು ರೋಸ್ ಇದೆ? 1 2 3. ಸೊ ಎಂ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ರೋಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಎನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ಕಾಲಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ ಹಾಗಾದ್ರೆ? 3 ಇದೆ. ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? C1 C2 C3. ಸೊ 3. ಸೊ ಹಾಗಾದ್ರೆ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನಾಯ್ತು? 3 x 3 ಆಯ್ತು. ಫಾರ್ ಎಕ್ಸಾಂಪಲ್, ಅನದರ್ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ತಗೊಳ್ತೀನಿ ನೋಡಿ. ಮ್ಯಾಟ್ರಿಕ್ಸ್ ಬಿ is equal to 2 3 4 5 ಅಂತ ಇದೆ. ಸೊ ನಾವೀಗ ಇದಕ್ಕೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್, ಒಂದೊಂದು ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳಿದ್ದಾರೆ. ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಇದ್ರದ್ದು ಆರ್ಡರ್ ಏನ್ ಬರುತ್ತೆ ಅಂತ. ಸೊ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ, ನಂಬರ್ ಆಫ್ ರೋಸ್ ಎಷ್ಟಿದೆ ಅಷ್ಟನ್ನು ನೋಡ್ಕೋಬೇಕಿಲ್ಲಿ. ಎಷ್ಟು ರೋಸ್ ಇದೆ? ಇದು 1 ರೋ, ಇದು 2 ರೋ. ಸೊ ನಂಬರ್ ಆಫ್ ರೋಸ್ ನ ಫಸ್ಟ್ ಬರೀತೀವಿ 2 into 2 ಕ್ರಾಸ್ ಅಂತನಾದ್ರೂ ಕರಿಬಹುದು. 2 ಕ್ರಾಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? ಇದರಲ್ಲಿ 2 ಇದೆ. ಸೊ 2 x 2. ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ 2 x 2 ಆಗುತ್ತೆ. ಇದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಯಾ, ನೆಕ್ಸ್ಟ್ ಇದೇ ಮ್ಯಾಟ್ರಿಕ್ಸ್ ಅಲ್ಲಿ ತುಂಬಾ ಟೈಪ್ಸ್ ಗಳಿದೆ. ಟೈಪ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದೊಂದು ಮಾರ್ಕ್ಸ್ಗೆ ಒಂದೊಂದ್ಸಲ ರೋ ಮ್ಯಾಟ್ರಿಕ್ಸ್ಗೆ ಡೆಫಿನೇಷನ್ ಆಗಿರ್ಬೋದು, ಕಾಲಮ್ ಮ್ಯಾಟ್ರಿಕ್ಸ್ಗೆ ಡೆಫಿನೇಷನ್ ಆರ್ ಎಕ್ಸಾಂಪಲ್ಸ್ ನ ಕೊಟ್ಟು ಇದು ಯಾವ ಮ್ಯಾಟ್ರಿಕ್ಸ್ ಅಂತಾನು ಅಲ್ಲಿ ಕ್ವೆಶನ್ಸ್ ಅನ್ನ ಕೇಳಿರ್ತಾರೆ. ಸೊ ನೀವು ಬರೆಯುವಾಗ ನೋಟ್ಸ್ ಅಲ್ಲಿ ಇದೆಲ್ಲ ಇನ್ ಡೀಟೇಲ್ ಆಗಿ ಅದಕ್ಕೆ ಒಂದೊಂದು ಎಕ್ಸಾಂಪಲ್ ಬರ್ಕೊಳ್ಳಿ. ಓದುವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಯಾ, ಫಸ್ಟ್ ಒನ್ ಅನ್ನ ನೋಡೋಣ. ಫಸ್ಟ್ ಟೈಪ್ ಏನಿದೆ ಇಲ್ಲಿ? ರೋ ಮ್ಯಾಟ್ರಿಕ್ಸ್ ಅಂತ ಇದೆ. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಮೂಲಕನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಪ್ಪ ಇದೆ? ನಂಬರ್ ಆಫ್ ರೋಸ್ ಇರೋದು ನಿಮ್ಗೆ ಓನ್ಲಿ 1 ರೋಸ್ ಮಾತ್ರ ಇದೆ ಅಲ್ವಾ? 1 ಸೆಕೆಂಡ್, ಓನ್ಲಿ 1 ರೋ ಇದೆ. ಸೊ ಹಾಗಾದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? ನಂಬರ್ ಆಫ್ ರೋಸ್ ಇರೋದು ನಿಮ್ಗೆ ಓನ್ಲಿ 1. ನಂಬರ್ ಆಫ್ ಕಾಲಮ್ಸ್ ಇದನ್ನ ನೋಡಿದ್ರೆ C1 1 ಅನ್ನೋದು ಒಂದು ಕಾಲಮ್, 3 ಅನ್ನೋದು ಒಂದು ಕಾಲಮ್, 6 ಅನ್ನೋದು ಒಂದು ಕಾಲಮ್. C1 C2 C3. ಸೊ ಇದಕ್ಕೆ ನೀವು ಆರ್ಡರ್ ಅನ್ನ ಬರೆದ್ರೆ ಏನಾಗುತ್ತೆ? 1 ರೋ ಇಂಟು 3 ಕಾಲಮ್ಸ್ ಅಲ್ವಾ? 1 ರೋ ಇಂಟು 3 ಕಾಲಮ್ಸ್ ಆಗುತ್ತೆ. ಸೊ ಯಾವ ಮ್ಯಾಟ್ರಿಕ್ಸ್ ಅಲ್ಲಿ ಬರೀ ಒಂದೇ ಒಂದು ರೋ ಇರುತ್ತೆ ಅದನ್ನ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ಹ್ಯಾವಿಂಗ್ 1 ರೋ ಬಟ್ ಎನಿ ನಂಬರ್ ಆಫ್ ಕಾಲಮ್ಸ್. ಎಷ್ಟು ನಂಬರ್ ಆಫ್ ಕಾಲಮ್ಸ್ ಆದ್ರೂ ಇರ್ಬೋದು, ಬಟ್ ಅದ್ರಲ್ಲಿ ಏನಿರ್ಬೇಕು? ಬರೀ ಒಂದೇ ಒಂದು ರೋ ಇರಬೇಕು. ಆ ಮ್ಯಾಟ್ರಿಕ್ಸ್ ನ ಏನಂತ ಕರಿತೀವಿ ನಾವು? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅನ್ನ ನೋಡೋಣ, ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಸೇಮ್. ಇಲ್ಲಿ ಎಷ್ಟಾದ್ರೂ ರೋಸ್ ಇರ್ಬೋದು, ಬಟ್ ಒಂದೇ ಒಂದು ಕಾಲಮ್ ಆಗಿರ್ಬೇಕು. ಒಂದೇ. ನೀವು ಅಬ್ಸರ್ವ್ ಮಾಡಿ, ಈ ಎಕ್ಸಾಂಪಲ್ ಅಲ್ಲಿ ಒಂದೇ ಒಂದು ಕಾಲಮ್ ಇದೆ ಅಲ್ವಾ? ಸೊ ನಂಬರ್ ಆಫ್ ಕಾಲಮ್ಸ್ ಎಷ್ಟಾಯ್ತು ನಿಮ್ಗೆ? ಇಲ್ಲಿ C1 ಮಾತ್ರ ಇದೆ. ಬಟ್ ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಾಯ್ತು? R1 R2 R3. ಇದಕ್ಕೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಬರೆದ್ರೆ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ಕಾಲಮ್ಸ್ ಯಾವಾಗ್ಲೂ 1 ಇದ್ರೆ ಅದನ್ನ ನಾವು ಕಾಲಮ್ ಮ್ಯಾಟ್ರಿಕ್ಸ್. ಎಷ್ಟಾದ್ರೂ ರೋ ಇರ್ಬೋದು, ಬಟ್ ಒಂದೇ ಒಂದು ಕಾಲಮ್ ಇರಬೇಕು. ಅದನ್ನ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾ, ನೆಕ್ಸ್ಟ್ ಥರ್ಡ್ ಒನ್ ಬರೋಣ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಎಷ್ಟು ನಂಬರ್ ಆಫ್ ರೋಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಕಾಲಮ್ಸ್ ಇರಬೇಕು. a square matrix where number of rows is equal to number of columns. m is equal to n. m ಅಂದ್ರೆ ಗೊತ್ತಲ್ವಾ? ನಂಬರ್ ಆಫ್ ರೋಸ್. n ಅಂದ್ರೆ ನಂಬರ್ ಆಫ್ ಕಾಲಮ್ಸ್. ಫಾರ್ ಎಕ್ಸಾಂಪಲ್, ಈ ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿ. ಎಷ್ಟು ರೋಸ್ ಇದೆ? 1 2. ಸೊ 2 ನಂಬರ್ ಆಫ್ ರೋಸ್. ಎಷ್ಟು ಕಾಲಮ್ ಇದೆ? 1 2. ಸೊ 2 ಈಕ್ವಲ್ ಟು 2. ಈ ಕಂಡೀಷನ್ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ? m ಈಕ್ವಲ್ ಟು n ಯಾವಾಗ ಆಗುತ್ತೆ? ಆಗ ಆ ಮ್ಯಾಟ್ರಿಕ್ಸ್ ಗಳನ್ನ ಏನಂತ ಕರಿತೀವಿ ನಾವು? ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರಬೇಕು. ಓಕೆ, ಯಾ, ನೆಕ್ಸ್ಟ್ ಒನ್ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಬಿಕಾಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಲ್ವಾ ನಮ್ಗೆ? ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಇಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಇಟ್ ಕಂಟೈನ್ಸ್ ಓನ್ಲಿ ಡಯಾಗನಲ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್, ಈಗ ಒಂದು ಮ್ಯಾಟ್ರಿಕ್ಸ್ ನ ನೀವು ಕನ್ಸಿಡರ್ ಮಾಡಿದ್ರೆ ಆ ಮ್ಯಾಟ್ರಿಕ್ಸ್ ಅಲ್ಲಿ ಬರೀ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಇರಬೇಕು ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇಲ್ಲಿ ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ. 2 3 8 6
7 1 0 2 8 ಇದು ಒಂದು ಮ್ಯಾಟ್ರಿಕ್ಸ್ ಅನ್ಕೊಳ್ಳಿ. ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಈ ಎಲಿಮೆಂಟ್ಸ್. ನೀವು ಇದೊಂದು ಸ್ಕ್ವೇರ್ ಪೇಪರನ್ನು ಟ್ರಯಾಂಗಲ್ ತರ ಮಡಿಸಿದಾಗ ಮಧ್ಯ ಒಂದು ಲೈನ್ ಬರುತ್ತಲ್ಲ, ಅದನ್ನ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಬರೀ ಡಯಾಗನಲ್ ಎಲಿಮೆಂಟ್ಸ್ ಇರಬೇಕು. ಇಲ್ಲಿ ಈ ಕಡೆ ಎಲ್ಲ ಇರುತ್ತಲ್ಲ, ಈ ಎಲಿಮೆಂಟ್ಸ್ ಎಲ್ಲ 0 ಆಗಿದ್ರೆ ಆ ತರ ಮ್ಯಾಟ್ರಿಕ್ಸ್ ನ ಏನಂತ ಕರಿತೀವಿ ನಾವು? ಡಯಾಗನಲ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಂಡಿದೀನಿ ನೋಡಿ, ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಇದೆ, ಇಲ್ಲಿ ಎ ಮತ್ತೆ ಬಿ ಇದೆ. ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ ಏನಿದೆ, ಇದು 0 ಇದೆ, ಇದು ಕೂಡ 0 ಇದೆ. ಇವೆರಡು ಅಲ್ವಾ, ಇವೆರಡು ಏನಿದೆ 0 ಇದೆ. ಸೊ ಇಲ್ಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡಿ, 1 7 8 ಮಾತ್ರ ನಂಬರ್ ಇದೆ. ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ ಏನಿದೆ 0 ಇದೆ. ಸೊ ಯಾವ ಮ್ಯಾಟ್ರಿಕ್ಸ್ ಅಲ್ಲಿ ಓನ್ಲಿ ಇಟ್ ಕಂಟೈನ್ಸ್ ಡಯಾಗನಲ್, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ. ಇದನ್ನ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಇದ್ರೆ ವಿ ಕಾಲ್ ದಟ್ ಒನ್ ಡಯಾಗನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಒನ್ ಹೋಗೋಣ, ಸ್ಕೇಲಾರ್ ಮ್ಯಾಟ್ರಿಕ್ಸ್. ನಿಮ್ಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೂಡ ಸೇಮ್ ಡಯಾಗನಲ್ ಮ್ಯಾಟ್ರಿಕ್ಸ್ ತರನೇ ಇರುತ್ತೆ. ಅದರಲ್ಲಿ ಓನ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇರುತ್ತೆ, ಬಟ್ ಅಲ್ಲಿ ಬರೋ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಇದೆ ಅಂದ್ರೆ ಇಲ್ಲೂ ಎ ಇದ್ರೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇಲ್ಲಿ 1 ಇದೆ, ಇಲ್ಲೂ 1 ಇಲ್ಲೂ 1 ಬಂದ್ರೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ, ಕ್ಯಾಪಿಟಲ್ ಲೆಟರ್ ಎಕ್ಸ್ ಈಕ್ವಲ್ ಟು, ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ನೋಡಿ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ರಿಮೈನಿಂಗ್ ಎರಡು ಎಲಿಮೆಂಟ್ ಏನಿದೆ 0 ಇದೆ. ಸೊ ಓನ್ಲಿ ಇಟ್ ಕಂಟೈನ್ಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಮತ್ತೆ ಆ ಎಲಿಮೆಂಟ್ಸ್ ಎರಡು ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಇಲ್ಲಿ 3 x 3 ಬಂದ್ರೆ ಇಲ್ಲೂ ಅಷ್ಟೇ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ 8 8 ಇದೆ. ಇನ್ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ ಏನಿದೆ 0. ಈ 8 8 ಸಪೋಸ್ ಇಲ್ಲಿ -8 ಬಂದ್ರು ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಲ್ಲ, ಓನ್ಲಿ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೈನ್ ಕೂಡ ಸೇಮ್ ಬಂದಿರಬೇಕು, ಇದು +8 ಇರಬೇಕು, ಇದು +8 ಇರಬೇಕು, ಇದು +8 ಇರಬೇಕು. ಆಗ ಮಾತ್ರ ಅದನ್ನ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರೆಯೋದಕ್ಕಾಗತ್ತೆ. ಓಕೆ, ಯಾ. ನೆಕ್ಸ್ಟ್ ಯೂನಿಟ್ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಕೂಡ ಒಂದು ಡಯಾಗನಲ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಯೂನಿಟ್ ಆ ನೇಮೇ ನಿಮ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ಯೂನಿಟ್ ಅಂದ್ರೆ ಏನು? 1. A scalar matrix in which all the diagonal elements are 1. Diagonal, principal diagonal elements ಏನಿರುತ್ತೆ ಅದು ಯಾವಾಗಲೂ 1 ಇರಬೇಕು. ಆಗ ಮಾತ್ರ ನಾವು ಅದನ್ನ ಏನಂತ ಕರಿತೀವಿ? ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಯಾ. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಇದ್ರದ್ದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಬರೆದ್ರೆ ಏನಾಗುತ್ತೆ? 2 x 2 ಅಲ್ವಾ? 2 ನಂಬರ್ ಆಫ್ ರೋಸ್, 2 ನಂಬರ್ ಆಫ್ ಕಾಲಮ್ಸ್. ಇದಕ್ಕೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಹೇಳಿ? 3 x 3. 3 ರೋಸ್ ಇದೆ, 3 ಕಾಲಮ್ಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಅಲ್ಲಿ ಏನಿದೆ ಎಲಿಮೆಂಟ್ಸ್ 1 ಇದೆ. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಏನಿದೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 1 ಇದೆ. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಗಳನ್ನ ವಿ ಕಾಲ್ ಇಟ್ ಆಸ್ ಯೂನಿಟ್ ಮ್ಯಾಟ್ರಿಕ್ಸ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 1 ಇದ್ರೆ ಅದನ್ನ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂಡ್ ಆಲ್ವೇಸ್ ಯೂನಿಟ್ ಮ್ಯಾಟ್ರಿಕ್ಸ್ ನ ನಾವು ಕ್ಯಾಪಿಟಲ್ ಲೆಟರ್ ಐ ಇಂದ ಡಿನೋಟ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ ಐ ಇಂದ ಡಿನೋಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟೈಪ್ಗೆ ಹೋಗೋಣ ಈಗ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಈಗ ನಿಮ್ಗೆ ಟೈಪ್ಸ್ ಎಲ್ಲ ಗೊತ್ತಾಗಿದೆ. ರೋ ಮ್ಯಾಟ್ರಿಕ್ಸ್ ಗೊತ್ತಾಯ್ತು, ಕಾಲಮ್ ಮ್ಯಾಟ್ರಿಕ್ಸ್ ಗೊತ್ತಾಯ್ತು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೊತ್ತಾಯ್ತು, ಯೂನಿಟ್ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, 6 ಟೈಪ್ಸ್ ಅನ್ನ ನೀವು ಕಲ್ತ್ಕೊಂಡ್ರಿ. ನೆಕ್ಸ್ಟ್ ಒನ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಏನು ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ? ದ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ಫೌಂಡ್ ಬೈ interchanging its rows into columns or columns into row. ಇಂಟರ್ಚೇಂಜ್ ಮಾಡೋದನ್ನ ನಾವು ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲೇ ಒಂದು ಎಕ್ಸಾಂಪಲ್ ಅನ್ನ ನೋಡಿ. ಮ್ಯಾಟ್ರಿಕ್ಸ್ ನ ಕನ್ಸಿಡರ್ ಮಾಡಿದೀನಿ. ಎ 1 -4 6 -3 ಅಂತಿದೆ. 2 x 2 ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ. ಎ ಟ್ರಾನ್ಸ್ಪೋಸ್ ಅನ್ನ ಯಾವಾಗ್ಲೂ ನಾವು ರೆಪ್ರೆಸೆಂಟ್ ಮಾಡೋದು. ಈಗ ಎ ಇದೆ, ಇದಕ್ಕೆ ನೀವು ಟ್ರಾನ್ಸ್ಪೋಸ್ ಬರಿಬೇಕು. ಎ ತಲೆ ಮೇಲೆ ಟಿ ಅಂತ ಇದೆ ಅಲ್ವಾ? ಸೊ ಇದನ್ನ ನಾವು ಎ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿತೀವಿ? ಎ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಟ್ರಾನ್ಸ್ಪೋಸ್ ಮಾಡಾಗಿದೆ. ಹೇಗ್ ಮಾಡಿದ್ದಾರೆ? ರೋಸ್ ನ ಕಾಲಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಜಸ್ಟ್ ಯು ಅಬ್ಸರ್ವ್ ಇಯರ್ 1 ಮತ್ತೆ -4 ಇದೇನು? ಇದು R1 ಅಲ್ವಾ? R1. ಸೊ ಅದನ್ನ ಕಾಲಮ್ ಆಗಿ ನೆಕ್ಸ್ಟ್ ಟ್ರಾನ್ಸ್ಪೋಸ್ ಮಾಡಿದಾಗ ಬರ್ದಿದ್ದಾರೆ. ಜಸ್ಟ್ ಯು ಅಬ್ಸರ್ವ್ ಹಿಯರ್
1 ಇರೋದು ಅಲ್ಲೇ ಇದೆ, -4 ಇರೋದು ಎಲ್ಲಿ ಬಂದಿದೆ, ಕಾಲಮ್ ಆಗಿದೆ. ಸೊ R1 ಇಲ್ಲಿ ಏನಾಗಿದೆ, C1 ಆಗಿದೆ, ಕಾಲಮ್ ಆಗಿ ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲಿ R2 ಇದೆ, 6 ಮತ್ತೆ -3 ಇದೆ ಅಲ್ವಾ, ದಿಸ್ ಇಸ್ R2 ಅಲ್ವಾ. ಸೊ ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಿದೀವಿ, 6 ಮತ್ತೆ -3 ಅದನ್ನ ಹೆಂಗ್ ಬರ್ದಿದೀವಿ, ಕಾಲಮ್ ಆಗಿ ಬರ್ದಿದೀವಿ. ಸೊ ಯಾವ್ಯಾವ ರೋ ಅಲ್ಲಿರೋ ಎಲಿಮೆಂಟ್ಸ್ ನ ಕಾಲಮ್ ಅಲ್ಲಿ ಬರಿತೀವಿ, ಇಂಟರ್ಚೇಂಜ್ ಮಾಡ್ತೀವಿ, ಅದನ್ನ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನೋಡಿ ನಾನಿಲ್ಲಿ. 3x3 ಮ್ಯಾಟ್ರಿಕ್ಸ್ ಅಲ್ವಾ ಇದು, 3 ರೋಸ್ ಮತ್ತೆ 3 ಕಾಲಮ್ಸ್ ಇದೆ. ಫಸ್ಟ್ ರೋ ಏನಿದೆ, 2 3 5 ಇದೆ ಅಲ್ವಾ, 2 3 5 ಅದನ್ನ ಟ್ರಾನ್ಸ್ಪೋಸ್ ಟಿ ಅಂತನಾದ್ರೂ ಬರಿಬಹುದು, ಎ ಇಲ್ಲ ಬಿ ಪವರ್ ಕ್ಯಾಪಿಟಲ್ ಲೆಟರ್ ಟಿ ಅಂತನಾದ್ರೂ ಬರಿಬಹುದು. ಓಕೆ, ಯಾ ಬಿ ಮ್ಯಾಟ್ರಿಕ್ಸ್ ಅನ್ನ ನಾನು ಟ್ರಾನ್ಸ್ಪೋಸ್ ಮಾಡಿದ್ದೀನಿ. 2 3 5 ಅನ್ನೋದು ಫಸ್ಟ್ ಕಾಲಮ್ ಅಲ್ಲಿ, ಫಸ್ಟ್ ರೋ ಅಲ್ಲಿ ಇದೆ, ಅದನ್ನ ನಾನು ಕಾಲಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಜಸ್ಟ್ ಅಬ್ಸರ್ವ್, ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಇಲ್ಲಿ 2 3 5 ಅನ್ನೋದೇನಿದೆ, ಇದು R1 ಅಲ್ಲ, ಇದು R1, ಇದೆಲ್ಲಿದೆ ಈಗ, ಕಾಲಮ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. 2 3 5 ನ ಟ್ರಾನ್ಸ್ಪೋಸ್ ಮಾಡಿದ್ದಾರೆ, 2 3 5. ನೆಕ್ಸ್ಟ್ ರೋ 2 5 6 6 ಇದೆ. ಸೊ ರೋ 2 ಅಲ್ಲಿ ಇರುವಂತ ಎಲಿಮೆಂಟ್ಸ್ ನ C2 ಆಗಿ ಕನ್ವರ್ಟ್ ಮಾಡಿದ್ದಾರೆ. 5 6 6 170, ರೋ 3 ಅಲ್ಲಿರೋದನ್ನ 170 ಕಾಲಮ್ 3 ಆಗಿ ಟ್ರಾನ್ಸ್ಪೋಸ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಕನ್ವರ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಇದು ತುಂಬಾ ಇಂಪಾರ್ಟೆಂಟ್. ಇದು ಪ್ರಾಪರ್ ಆಗಿ ಗೊತ್ತಿರಬೇಕು, ಬಿಕಾಸ್ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ಎಷ್ಟೋ ಪ್ರಾಬ್ಲಮ್ ಅನ್ನ ಅವರು ಟ್ರಾನ್ಸ್ಪೋಸ್ ಅಂತ ಕೇಳ್ತಾರೆ. ಎ ಟ್ರಾನ್ಸ್ಪೋಸ್ ಕಂಡಿಡಿರಿ, ಎ ಪ್ಲಸ್ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಕಂಡಿಡಿರಿ, ಅದೆಲ್ಲ ಕೇಳ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಯಾ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೆಕ್ಸ್ಟ್ ಟೈಪ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಅನ್ಕೊಳ್ಳಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಇಲ್ಲಿ a square matrix is said to be, square matrix ಅಂದ್ರೆ ಏನು, ಡೆಫಿನೇಷನ್ ನೆನಪಿಸ್ಕೋಬೇಕು ನೀವು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಗಿರಬೇಕು. ಓಕೆ, a square matrix is said to be symmetric if it remains to same when rows are changed into columns and columns into rows, then ಅದನ್ನ symmetric matrix. Suppose ಈಗ ಎಸ್, ಇಲ್ಲಿ ನಿಮ್ಗೆ ಇನ್ನು ಸಿಂಪಲ್ ಆಗಿ ಅಂದ್ರೆ, ಯಾವುದೋ ಒಂದು ಮ್ಯಾಟ್ರಿಕ್ಸ್ ತಗೋತೀರಾ, ಅದನ್ನ ನೀವು ಟ್ರಾನ್ಸ್ಪೋಸ್ ಮಾಡಿದ್ರು ಅದೇ ಮ್ಯಾಟ್ರಿಕ್ಸ್ ವಾಪಸ್ ಬಂದ್ರೆ ಅದನ್ನ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ಒಂದೇನೋ ಜೆರಾಕ್ಸ್ ಮಾಡಿಸ್ತೀರಾ, ಆಪಲ್ ಜೆರಾಕ್ಸ್ ಮಾಡಿಸಿದ್ರೆ ಆಪಲ್ಲೇ ಬರುತ್ತೆ ಅಲ್ವಾ, ಆಪಲ್ ಇರೋ ಫೋಟೋನ ಜೆರಾಕ್ಸ್ ಮಾಡಿಸಿದ್ರೆ ನಿಮ್ಗೆ ಆಪಲ್ಲೇ ಬರುತ್ತೆ. ಏನ್ ಟ್ರಾನ್ಸ್ಪೋಸ್ ಮಾಡಿದ್ರು ಅದು ವಾಪಸ್ ನಿಮ್ಗೆ ಆಪಲ್ ಆಗೆ ಸಿಗುತ್ತೆ. ಸೊ ಆ ತರದನ್ನ ಏನಂತ ಕರಿತೀವಿ ನಾವು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ ಕಂಡೀಷನ್ ಅನ್ನ ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಎ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಏನು, ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ ಕಂಡೀಷನ್. ಈ ಕಂಡೀಷನ್ ಗೊತ್ತಿರಬೇಕು. ಎ ಮೇಲೆ ಈ ತರ ಒಂದು ಬಾರ್ ಹಾಕಿದ್ರು ಅದು ಟ್ರಾನ್ಸ್ಪೋಸೆ, ಕ್ಯಾಪಿಟಲ್ ಲೆಟರ್ ಟಿ ಹಾಕಿದ್ರು ಅದು ಟ್ರಾನ್ಸ್ಪೋಸೆ. ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ ಕಂಡೀಷನ್. ಓಕೆ, ಎ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸ್ ಮಾಡಾದ್ಮೇಲೂ ನಿಮ್ಗೆ ಎ ವ್ಯಾಲ್ಯೂನೇ ಬಂದ್ರೆ ಅದನ್ನ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋಣ. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು, ರೋ ಇಲ್ಲಿದೆ ನೋಡಿ, ಇದು ಫಸ್ಟ್ ರೋ 1 2 3 ಇದೆ. ದಿಸ್ ಇಸ್ R1 ರೈಟ್. ಸೊ ಇದನ್ನ ನಾವು ಕಾಲಮ್ ಆಗಿ ಟ್ರಾನ್ಸ್ಪೋಸ್ ಮಾಡಿದ್ದಾರೆ. 1 2 3 ಸೇಮ್ ಇದೆ. ಬಿಕಾಸ್ ಯಾಕೆ ಹೇಗಿರುತ್ತೆ ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎ ಅಲ್ಲೇ R1 ಸೇಮ್ ಇದೆ, C1 ಕೂಡ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ನಾವು ಟ್ರಾನ್ಸ್ಪೋಸ್ ಮಾಡಿದಾಗ್ಲೂ ಸೇಮ್ ವ್ಯಾಲ್ಯೂಸೇ ಬರುತ್ತೆ. ಓಕೆ, ಇಲ್ಲಿ 1 2 3 ಇದೆ R1, ಇಲ್ಲೂ ಕಾಲಮ್ ನೋಡಿ 1 2 3 ಇದೆ. ನೀವೇನೇ ಇಂಟರ್ಚೇಂಜ್ ಮಾಡಿದ್ರು ಅದೇ ಬರುತ್ತಲ್ವಾ ವಾಪಸ್ಸು. ಸೊ ಇಲ್ಲಿ 2 5 4 ಇದೆ. ಅಗೇನ್ ಮತ್ತೆ ಕಾಲಮ್ ಅಬ್ಸರ್ವ್ ಮಾಡಿ, 2 5 4 ಇದೆ. ಸೊ ನೀವೇನೇ ಇಂಟರ್ಚೇಂಜ್ ಮಾಡಿದ್ರು ಅಗೇನ್ ಇಲ್ಲೂ ಕೂಡ 2 5 4. ಸೊ ಅದಕ್ಕೆ ಹೇಳಿದ್ದು, ಸಮ್ ಮ್ಯಾಟ್ರಿಕ್ಸ್ ಅನ್ನ ನಾವು ಟ್ರಾನ್ಸ್ಪೋಸ್ ಮಾಡಿದ್ರು ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬಂದ್ರೆ ನಾವು ಆ ತರ ಮ್ಯಾಟ್ರಿಕ್ಸ್ ಅನ್ನ ಏನಂತ ಕರಿತೀವಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದಕ್ಕೆ ಕಂಡೀಷನ್ ಎ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್. ನೆಕ್ಸ್ಟ್ ಸ್ಕ್ಯೂ ಸಿಮೆಟ್ರಿಕ್. ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ a square matrix that is equal the negative of its transpose matrix. For ಅದಕ್ಕೆ ಕಂಡೀಷನ್ ನೋಡಿ, ಇಲ್ಲಿ
ಎ ಇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್. ಒಂದು ಮ್ಯಾಟ್ರಿಕ್ಸ್ ನ ನಾವು ಟ್ರಾನ್ಸ್ಪೋಸ್ ಮಾಡಿದಾಗ ನೆಗೆಟಿವ್ ವ್ಯಾಲ್ಯೂ, ಅದೇ ಮ್ಯಾಟ್ರಿಕ್ಸ್ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ? ಸ್ಕ್ಯೂ ಸಿಮೆಟ್ರಿಕ್. ಇವೆಲ್ಲ ಒಂದೊಂದು ಮಾರ್ಕ್ಸ್ ಕೇಳ್ತಾರೆ, ನೀವು ಈ ಕಂಡೀಷನ್ಸ್ ಗಳನ್ನ ಮಸ್ಟ್ ಅಂಡ್ ಶುಡ್ ನೋಡ್ಕೋಬೇಕು. ಸ್ಕ್ಯೂ ಸಿಮೆಟ್ರಿಕ್ ಕಂಡೀಷನ್ ಏನು? ಎ ಇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್. ಫಾರ್ ಎಕ್ಸಾಂಪಲ್, ಯು ಕನ್ಸಿಡರ್ ದಿಸ್ ಒನ್. ಎ ಮ್ಯಾಟ್ರಿಕ್ಸ್ ಎ ತಗೊಂಡಿದೆ, 0 3 -5 ಇದೆ. ಇದು ರೋ ಅಲ್ವಾ, R1 ಅಲ್ವಾ? ಇದನ್ನ ಕಾಲಮ್ ಆಗಿ ಬರೆಯೋಣ. 0 3 -5 ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೇಮ್ -3 0 -6 ಇರೋದನ್ನ -3 0 C2 ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ 5 6 0 ಇರೋದನ್ನ C3 ಆಗಿ ಟ್ರಾನ್ಸ್ಪೋಸ್ ಮಾಡಿದ್ದಾರೆ. ಇದರಲ್ಲಿ ಎ ಇಂದ ಎ ಟ್ರಾನ್ಸ್ಪೋಸ್ ಮಾಡಿದ್ದಾರೆ. ಸೊ ಇದಿಷ್ಟು ಕಂಡೀಷನ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಮೈನಸ್ ನ ಹೊರಗಡೆ ತೆಗಿಯೋಣ. ಏನ್ ಹೇಳಿ? ಮೈನಸ್ ನ ಹೊರಗಡೆ ತೆಗೆದ್ರೆ, ಮೈನಸ್ ನ ಹೊರಗಡೆ ತೆಗಿಳ್ತೀನಿ ನಾನು. ಎ ಟ್ರಾನ್ಸ್ಪೋಸ್ ಅಲ್ಲಿ ಮೈನಸ್ ನ ಹೊರಗಡೆ ತೆಗಿತೀನಿ. ತೆಗೆದ್ರೆ ಇಲ್ಲಿ 0 ಆಗೇ ಇರುತ್ತೆ. -3 ಇರೋದು ಮೈನಸ್ ತೆಗೆದಿರೋದ್ರಿಂದ ಪ್ಲಸ್ ಆಗುತ್ತೆ. ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ಆಗುತ್ತೆ. ಆಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಈ ತರ ಬರೋ ಮ್ಯಾಟ್ರಿಕ್ಸ್, ನೆಗೆಟಿವ್ ಬರೋ ಅಂತ ಮ್ಯಾಟ್ರಿಕ್ಸ್ ಅನ್ನ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಯಾ, ಇದಿಷ್ಟು ಟೈಪ್ಸ್. ನೆಕ್ಸ್ಟ್ ಒನ್, 10th ಒನ್, ನಲ್ ಮ್ಯಾಟ್ರಿಕ್ಸ್. 10th ಒನ್ ಏನಿದೆ? ನಲ್ ಮ್ಯಾಟ್ರಿಕ್ಸ್. ನಲ್ ಅಂದ್ರೆ ಏನು ನಮಗೆ ಗೊತ್ತು. ನಲ್ ಅಂದ್ರೆ ಏನು ಇಲ್ಲ, ಖಾಲಿ ಅಂತ. ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಎಲಿಮೆಂಟ್ಸ್ ಇರಲ್ಲ, 0 0 0 ಇರುತ್ತೆ. ಆ ತರ ಮ್ಯಾಟ್ರಿಕ್ಸ್ ನಾವು ನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಈ ನಲ್ ಮ್ಯಾಟ್ರಿಕ್ಸ್ ನಾವು ಯಾವಾಗ್ಲೂ ಓ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಸಮ್ ಕಂಡೀಷನ್ ಅಲ್ಲಿ ಓ ಯೂಸ್ ಮಾಡಿದ್ರೆ ಅಲ್ಲಿ 0 ಅಂತಾನೆ ಅನ್ಕೊಳ್ಳಿ. ಈ 0 ನ ಯೂಸ್ ಮಾಡಿದ್ರೆ ಅದು ನಲ್ ಮ್ಯಾಟ್ರಿಕ್ಸ್. ಇಲ್ಲ ಎ ಮ್ಯಾಟ್ರಿಕ್ಸ್ ಎ ಅಂತ ಯೂಸ್ ಮಾಡಿದ್ರು ಅದು ತೊಂದರೆ ಇಲ್ಲ, ಯೂಸ್ ಮಾಡಬಹುದು. ಬಟ್ ಸಮ್ ಟೈಮ್ಸ್ ಅಲ್ಲಿ 0 ಅಂತ ಯೂಸ್ ಆಗೋದಿಲ್ಲ, ನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ 11th ಒನ್, ಈಕ್ವಲ್ ಮ್ಯಾಟ್ರಿಕ್ಸ್. ಈಕ್ವಲ್ ಮ್ಯಾಟ್ರಿಕ್ಸ್. Two matrices are said to be equal provided they have all the same order and corresponding elements are equal. ಎರಡು ಮ್ಯಾಟ್ರಿಕ್ಸ್ ನಾವು ಈಕ್ವಲ್ ಅಂತ ಹೇಳ್ಬೇಕಂದ್ರೆ ಅವೆರಡರಲ್ಲೂ ಆರ್ಡರ್ ಸೇಮ್ ಆಗಿರ್ಬೇಕು. ಆರ್ಡರ್ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು ಅಲ್ವಾ? ಫಾರ್ ಎಕ್ಸಾಂಪಲ್, ಒಂದ್ ಬಾಕ್ಸ್ ಅಲ್ಲಿ 4 ಆಪಲ್ಸ್ ಇರುತ್ತೆ ಅಂದ್ರೆ ಅದು ಇನ್ನೊಂದಕ್ಕೆ ಈಕ್ವಲ್ ಆಗಿದೆ ಅಂದ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ಎಷ್ಟಿರ್ಬೇಕು? 4 ಆಪಲ್ಸ್ ಇರ್ಬೇಕು. ಇಲ್ಲಿ ಒಂದು ಬಾಕ್ಸ್ ಅಲ್ಲಿ 4 ಆಪಲ್ ಇದ್ದು ಇನ್ನೊಂದು ಬಾಕ್ಸ್ ಅಲ್ಲಿ 3 ಆಪಲ್ ಇದ್ರೆ ಅದನ್ನ ಈಕ್ವಲ್ ಅಂತ ಹೇಳೋದಕ್ಕಾಗತ್ತಾ? ಆಗಲ್ಲ. ಸೊ ಈಕ್ವಲ್ ಅಂದ್ರೆ ಸೇಮ್ ಆರ್ಡರ್ ಇರ್ಬೇಕು. ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿದಾಗ ಈಕ್ವಲ್ ಅಂತ ಹೇಳಿದ್ರೆ ಸೇಮ್ ಆರ್ಡರ್. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಒಂದು ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ, ABCD. ಇದ್ರದ್ದು ಆರ್ಡರ್ ಅನ್ನ ಬರೆಯೋಣ. ಆರ್ಡರ್ ಏನಾಗುತ್ತೆ? 2 x 2 ಅಲ್ವಾ? 2 x 2. ನೆಕ್ಸ್ಟ್ ಇನ್ನೊಂದು ಈಕ್ವಲ್ ಟು 5 3 2 -4 ತಗೊಂಡಿದ್ದೀನಿ. ಇದ್ರದ್ದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅನ್ನ ಬರೆದ್ರೆ 2 ನಂಬರ್ ಆಫ್ ರೋಸ್ 2 ನಂಬರ್ ಆಫ್ ಕಾಲಮ್ಸ್ ಇದೆ. ಸೊ ಇದು 2 x 2 ಇದೆ, ಇದು 2 x 2 ಇದೆ. ಸೇಮ್ ಆರ್ಡರ್ ಇರೋದ್ರಿಂದ ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ನಾವು ಈಕ್ವೇಟ್ ಮಾಡಬಹುದು. ಅವೆರಡು ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಈ ಮ್ಯಾಟ್ರಿಕ್ಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಅಂತ ಬರೆದಿದ್ದಾರೆ. ಸೊ ಆಗ ಇದು ಫಸ್ಟ್ ಎಲಿಮೆಂಟ್ ಅಲ್ವಾ ಈ ಮ್ಯಾಟ್ರಿಕ್ಸ್ ಅಲ್ಲಿ? ಈ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? 5. ಸೊ ಆ ಪ್ಲೇಸ್ ಅಲ್ಲಿ ಇರೋದನ್ನ ಈಕ್ವೇಟ್ ಮಾಡಿ ಬರೆದಿದ್ದಾರೆ. A = 5, B = 3, C = 2, D = -4. ಈ ತರ ಮ್ಯಾಟ್ರಿಕ್ಸ್ ಅನ್ನ ನಾವೇನಂತ ಕರಿತೀವಿ? ಈಕ್ವಲ್ ಮ್ಯಾಟ್ರಿಕ್ಸ್. ಸಮ್ ಕ್ವೆಶನ್ಸ್ ಅನ್ನ ಮಾಡುವಾಗ ಈಕ್ವೇಟ್ ಮಾಡ್ಬೇಕಾಗತ್ತೆ, ನಮ್ಗೆ ಸಮ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ. ಆಗ ಈ ಕಂಡೀಷನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಯಾ. ನೆಕ್ಸ್ಟ್, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಅದನ್ನ ಮಾಡುವಾಗ ನಾನು 2 ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಬಿಕಾಸ್ ನಿಮ್ಗೆ ಇಲ್ಲಿ ಡಿಟರ್ಮಿನೆಂಟ್ ಏನು ಅನ್ನೋದು ಗೊತ್ತಿರ್ಬೇಕು. ಆಗ ಮಾತ್ರ ನೀವು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮತ್ತೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅನ್ನ ಕಲ್ತ್ಕೋಬಹುದು. ಇಲ್ಲಾಂದ್ರೆ ಇಲ್ಲಿ ಡಿಟರ್ಮಿನೆಂಟ್ ಅನ್ನ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ನೀವು ಟೈಪ್ಸ್ ಅನ್ನ ಕಲ್ತ್ಕೊಳ್ಳಿ, ಆಮೇಲೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅನ್ನ ಕಲ್ತ್ಕೋಬೇಕು. ಓಕೆ, ಯಾ. ಫಸ್ಟ್ ಈ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ನಂಬರ್ಸ್ ಇನ್ ಅ ರೆಕ್ಟಾಂಗ್ಯುಲರ್ ಬಾಕ್ಸ್. ನೆಕ್ಸ್ಟ್ ಟೈಪ್ಸ್ ಅಲ್ಲಿ ರೋ ಮ್ಯಾಟ್ರಿಕ್ಸ್ ಇದೆ, ಓನ್ಲಿ 1 ರೋ ಇರಬೇಕು. ಕಾಲಮ್ ಅಲ್ಲಿ ಓನ್ಲಿ 1 ಕಾಲಮ್ ಇರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಡಯಾಗ್ನಲ್ ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಇರ್ಬೇಕು ಅದರಲ್ಲಿ. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಆಲ್ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು. ಯೂನಿಟ್ ಮ್ಯಾಟ್ರಿಕ್ಸ್ ಅಲ್ಲಿ
ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಈಕ್ವಲ್ ಟು 1 ಆಗಿರಬೇಕು. ಈ ತರ ಮೇನ್ ಏನಿದೆ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಯಾ, ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾಟ್ರಿಕ್ಸ್ ಅನ್ನ ಹೇಗೆ ಆಡ್ ಮಾಡೋದು, ಮ್ಯಾಟ್ರಿಕ್ಸ್ ಅನ್ನ ಹೇಗೆ ಸಬ್ಸ್ಟ್ರಾಕ್ಟ್ ಮಾಡೋದು, ಹೇಗೆ ಮಲ್ಟಿಪ್ಲೈ ಮಾಡೋದು, ಅದನ್ನ ಪ್ರೀವಿಯಸ್ ಇಯರ್ ಅಲ್ಲಿ ಇರುವಂತಹ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ತಗೊಂಡು ಸಾಲ್ವ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.